Hello everyone. In this class, I am going to discuss about the flexible budget. ಈ ಕ್ಲಾಸಲ್ಲಿ ನಾವು ಫ್ಲೆಕ್ಸಿಬಲ್ ಬಜೆಟ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನೋಡೋಣ. ಡ್ರಾಪ್ ಎ ಫ್ಲೆಕ್ಸಿಬಲ್ ಬಜೆಟ್ ಫಾರ್ ಎ ಪ್ರೊಡಕ್ಷನ್ ಅಟ್ 75% and 100%. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾವು 75% and 100% ಪ್ರೊಡಕ್ಷನ್ದು ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಡೇಟಾ ಫಾರ್ ಎ 50% ಆಕ್ಟಿವಿಟಿ. ಸೊ 50% ಆಕ್ಟಿವಿಟಿ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನಾವು 75% and 100% ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡಬೇಕು. ಸೊ ಕಾಸ್ಟ್ ಅಲ್ಲಿ 3 ಟೈಪ್ಸ್ ಇದೆ: ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ ಅಂಡ್ ಸೆಮಿ ವೇರಿಯಬಲ್ ಕಾಸ್ಟ್. ಸೊ ಫಸ್ಟ್ ವೇರಿಯಬಲ್ ಕಾಸ್ಟ್ ಅಂದ್ರೆ ವೇರಿಯಬಲ್ ಕಾಸ್ಟ್ ಇಸ್ ಎ ಪರ್ಟಿಕ್ಯುಲರ್ ಕಾಸ್ಟ್ ದಟ್ ವೇರೀಸ್ ವಿತ್ ದ ಲೆವೆಲ್ ಆಫ್ ಔಟ್ಪುಟ್. ಮೀನ್ಸ್ ಹಂಗಂದ್ರೆ ವೇರಿಯಬಲ್ ಕಾಸ್ಟ್ ಲೆವೆಲ್ ಆಫ್ ಔಟ್ಪುಟ್ ಚೇಂಜಸ್ ಆಗ್ತಿದ್ದಂಗೆ ಈ ಕಾಸ್ಟ್ ಚೇಂಜಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು 1000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮೀನ್ಸ್ ಸಮ್ ಕಾಸ್ಟ್ ಆಗುತ್ತೆ. ಓಕೆ, ಸೊ ಅದನ್ನೇ ಒಂದು 2000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಆ ಕಾಸ್ಟ್ ವೇರಿ ಇರುತ್ತೆ, ಚೇಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ಮೆಟೀರಿಯಲ್, ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸ್ ಎಲ್ಲಾನು ವೇರಿಯಬಲ್ ಕಾಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 50% ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ರಿಮೈನಿಂಗ್ 50% ಏನು ವೇರಿಯಬಲ್ ಅಲ್ವಾ. ಸೊ ಔಟ್ ಆಫ್ 80,000 50% ಫಿಕ್ಸ್ಡ್ ಅಂದ್ರೆ ರಿಮೈನಿಂಗ್ 50% ವೇರಿಯಬಲ್. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 60% ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ, ರಿಮೈನಿಂಗ್ 40% ವೇರಿಯಬಲ್. ಸೊ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಏನಂತ ನೋಡೋಣ. ಫಿಕ್ಸ್ಡ್ ಕಾಸ್ಟ್ ಇಸ್ ಎ ಕಾಸ್ಟ್ ಡಸ್ ನಾಟ್ ವೇರಿ ವಿತ್ ದ ಲೆವೆಲ್ ಆಫ್ ಔಟ್ಪುಟ್ ಚೇಂಜ್. ಮೀನ್ಸ್ ಹಂಗಂದ್ರೆ ಫಾರ್ ಎಕ್ಸಾಂಪಲ್, ಕಂಪನಿ ಒಂದು ಬಿಲ್ಡಿಂಗ್ ನ ರೆಂಟಿಗೆ ತಗೊಂಡಿರುತ್ತೆ. ಆ ಬಿಲ್ಡಿಂಗ್ ಅಲ್ಲಿ ನಾವು 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೇನು 2000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರು ಸೇಮ್ ರೆಂಟೇ ಪೇ ಮಾಡ್ತೀವಿ, ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಸೊ ಅದು ಫಿಕ್ಸ್ಡ್ ಕಾಸ್ಟ್ಗೆ ಎಕ್ಸಾಂಪಲ್. ಓಕೆ, ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಮೀನ್ಸ್ ನಥಿಂಗ್ ಬಟ್ ಫಿಕ್ಸ್ಡ್ ಕಾಸ್ಟ್. ಇಲ್ಲಿ ಡಿಪ್ರಿಸಿಯೇಷನ್, ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನು ಸೇಮ್. ಪ್ರೆಸೆಂಟ್ ಪ್ರೊಡಕ್ಷನ್ 50% ಆಕ್ಟಿವಿಟಿ 1000 ಯೂನಿಟ್ಸ್ ಮೀನ್ಸ್ ಹಾಗಾದ್ರೆ 50% ಆಕ್ಟಿವಿಟಿ ಇದೆ, 1000 ಯೂನಿಟ್ಸ್ ಇದೆ ಅಂದ್ರೆ 75%ಗೆ ಆಕ್ಟಿವಿಟಿ ಎಷ್ಟು ಯೂನಿಟ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ತರ 100% ಕೆಪಾಸಿಟಿಗೆ ಎಷ್ಟು ಯೂನಿಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ನಂಬರ್ ಆಫ್ ಯೂನಿಟ್ಸ್. ಸೊ ಇಲ್ಲಿ ನೋಡಿ, ಫಸ್ಟ್ 75%. ಸೊ ನಾವು ಫಸ್ಟ್ 1000 ಯೂನಿಟ್ಸ್ 50% ಅಂತ ಮೀನ್ಸ್ ಹಾಗಾದ್ರೆ 50%ಗೆ 1000 ಯೂನಿಟ್ಸ್ ಅಂದ್ರೆ ಇಂಟು 75%ಗೆ ಎಷ್ಟು. ಸೊ 1500 ಯೂನಿಟ್ಸ್. ಓಕೆ, ಸೊ 1000 ಯೂನಿಟ್ಸ್ 50% ಅಂತ ಹೇಳಿದ್ರೆ ಹಾಗಾದ್ರೆ 50%ಗೆ 1000 ಯೂನಿಟ್ಸ್ ಅಂದ್ರೆ 100%ಗೆ ಎಷ್ಟು 2000 ಯೂನಿಟ್ಸ್. ಸೊ ಇದು 75% ಕೆಪಾಸಿಟಿ ಇದ್ದಾಗ 1500 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತೀವಿ, 100% ಕೆಪಾಸಿಟಿ ಇದ್ದಾಗ 2000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಫಾರ್ಮೇಟ್ ನೋಡೋಣ. ಫ್ಲೆಕ್ಸಿಬಲ್ ಬಜೆಟ್ ಪರ್ಟಿಕ್ಯುಲರ್ಸ್ 50% ಕೆಪಾಸಿಟಿ. ಇವಾಗ ನಾವು ಕ್ಯಾಲ್ಕುಲೇಟ್, ಇದು ಕ್ವಶನ್ ಕೊಟ್ಟಿದ್ದು 1000 ಯೂನಿಟ್ಸ್ ಅಂತ. ಓಕೆ, 75% ಕೆಪಾಸಿಟಿ ಇದ್ದಾಗ 1500, 100% ಕೆಪಾಸಿಟಿ ಇದ್ದಾಗ 2000. ಓಕೆ, ಸೊ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ CPU ಅಂದ್ರೆ ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್ ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್ ಟೋಟಲ್ ಕಾಸ್ಟ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮೊದಲು ಜನರಲ್ ರೂಲ್ ನ ನೋಡೋಣ. ಜನರಲ್ ರೂಲ್ ಟು ಪ್ರಿಪೇರ್ ಎ ಫ್ಲೆಕ್ಸಿಬಲ್ ಬಜೆಟ್. ಫಿಕ್ಸ್ಡ್ ಕಾಸ್ಟ್. ಓಕೆ, ಫಿಕ್ಸ್ಡ್ ಕಾಸ್ಟ್ ಕಾಸ್ಟ್ ಪರ್ ಯೂನಿಟ್ ವೇರಿ ಆಗುತ್ತೆ, ಟೋಟಲ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ತರ ವೇರಿಯಬಲ್ ಕಾಸ್ಟ್ ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಟೋಟಲ್ ಕಾಸ್ಟ್ ವೇರಿ ಆಗಿರುತ್ತೆ. ಈ ರೂಲ್ ಗೊತ್ತಿದ್ರೆ ಮಾತ್ರನೇ ಫ್ಲೆಕ್ಸಿಬಲ್ ಬಜೆಟ್ ನ ಪ್ರಿಪೇರ್ ಮಾಡೋಕ್ಕಾಗುತ್ತೆ, ಇಲ್ಲದ್ರೆ ಡಿಫಿಕಲ್ಟ್. ಓಕೆ, ಸೊ ಫಸ್ಟ್ ಒನ್ ವೇರಿಯಬಲ್ ಕಾಸ್ಟ್. First one variable cost. Okay, so under variable cost material ಕೊಟ್ಟಿದ್ದಾರೆ. ಮೆಟೀರಿಯಲ್ ವೇರಿಯಬಲ್ ಕಾಸ್ಟ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಮಾತ್ರ ಕೊಟ್ಟಿದ್ದಾರೆ. ಸೊ ವೇರಿಯಬಲ್ ಕಾಸ್ಟ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರುತ್ತೆ. ಸೊ ಹಂಗಂದ್ರೆ ಮೆಟೀರಿಯಲ್, ಓಕೆ, ಕಾಸ್ಟ್ ಪರ್ ಯೂನಿಟ್ ಸೇಮ್ ಅಲ್ವಾ. ಸೊ ನಾವು ಕಾಸ್ಟ್ ಪರ್ ಯೂನಿಟ್ ಫಸ್ಟ್ ಎಂಟ್ರಿ ಮಾಡಬೇಕು. ಓಕೆ, ನೆಕ್ಸ್ಟ್ ಈ ಕಾಸ್ಟ್ ಪರ್ ಯೂನಿಟ್ ಇಂದ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೀನ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಕಾಸ್ಟ್ ಸಿಗುತ್ತೆ. 100 into 1000 1 lakh.
So 100 into 1500, 1,50,000. 100 into 2000, 2 lakh. Okay, see material ಆಯಿತು. ನೆಕ್ಸ್ಟ್ ಒನ್ ಯಾವುದು? ಲೇಬರ್. ಮೆಟೀರಿಯಲ್ 60 per ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಮೆಟೀರಿಯಲ್ ಈಸ್ ಮೆಟೀರಿಯಲ್ 100 ಅಂತ ಆಯಿತು. ಇವಾಗ ಲೇಬರ್ 60 per ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಲೇಬರ್ ವೇರಿಯಬಲ್ ಕಾಸ್ಟ್ ಅಲ್ವಾ, ಸೊ ಅದಕ್ಕೆ ಕಾಸ್ಟ್ ಪರ್ ಯೂನಿಟ್ ಬರೆಯೋಣ. ಓಕೆ, 60 into 1000 ಅಂದರೆ ಎಷ್ಟು? 60,000. 60 into 1500 ಅಂದರೆ ಎಷ್ಟು? 90,000. ಸೊ 60 into 2000 ಅಂದರೆ ಎಷ್ಟು? 1,20,000. ಓಕೆ, ನೆಕ್ಸ್ಟ್ ಒನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ 20 ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ 20 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 20. ಸೊ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರುತ್ತೆ. ಸೊ ಕಾಸ್ಟ್ ಪರ್ ಯೂನಿಟ್ ಫಸ್ಟ್ ಬರ್ಕೊಂಡ್ರೆ ಬೆಟರ್. ಸೊ ಇವಾಗ ಟೋಟಲ್ ಅಮೌಂಟ್ ನೋಡೋಣ, ಟೋಟಲ್ ಕಾಸ್ಟ್ ನೋಡೋಣ. 20 into 1000, 20,000. ಸೊ 20 into 1,500, 30,000. 20 into 2,000, 40,000. ಓಕೆ, ಸೊ ಇವಾಗ ನಮಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಸಿಕ್ತು. ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ನಾವು ಇದನ್ನ ಎ ಅಂತ ಹೆಸರುಕೊಳ್ಳೋಣ. ಓಕೆ, ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ನಾವು ಆಡ್ ಮಾಡಬೇಕು. ಮೀನ್ಸ್ 100 plus 60 plus 20, 180. ಇಲ್ಲಿ 180 into 1000 ಮಾಡಿದ್ರು ಸೇಮ್ ಅಮೌಂಟು. ಈ ಮೂರು ಅಮೌಂಟ್ನ ಟೋಟಲ್ ಮಾಡಿದ್ರು ಸೇಮ್ ಅಮೌಂಟೇ ಬರುತ್ತೆ, 1,80,000. ಸೇಮ್ ಇಯರ್ ಆಲ್ಸೋ 180. ಇಲ್ಲಿ 3,60,000. ಓಕೆ, ಸೊ ನೆಕ್ಸ್ಟ್ ಒನ್ ಸೆಮಿ ವೇರಿಯಬಲ್ ಕಾಸ್ಟ್. ಮೀನ್ಸ್ ಹಂಗಾರೆ ಪಾರ್ಟ್ಲಿ ವೇರಿಯಬಲ್ ಆಗಿರುತ್ತೆ, ಪಾರ್ಟ್ಲಿ ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಸೊ ಇನ್ನೊಂದ್ಸಲ ನೋಡಿ, ರೂಲ್ಸ್ ನೋಡಿ. ರೂಲ್ ಯಾವುದು? ವೇರಿಯಬಲ್ ಕಾಸ್ಟ್. ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಸೇಮ್ ಆಗಿರುತ್ತೆ, ಬಟ್ ಟೋಟಲ್ ಕಾಸ್ಟ್ ವೇರಿ ಆಗಿರುತ್ತೆ. ಸಿ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇದೆ, ಕಾಸ್ಟ್ ಪರ್ ಯೂನಿಟ್ 180 ಇದೆ, ಬಟ್ ಅದರ ಟೋಟಲ್ ಕಾಸ್ಟ್ ವೇರಿ ಇದೆ ನೋಡಿ. ಮೀನ್ಸ್ ಹಾಗಾದ್ರೆ ಲೆವೆಲ್ ಆಫ್ ಔಟ್ಪುಟ್ ಚೇಂಜಸ್ ಆಗ್ತಿದ್ದಂಗೆ, ಲೆವೆಲ್ ಆಫ್ ಮೀನ್ಸ್ ಹಾಗಾದ್ರೆ ಕೆಪಾಸಿಟಿ ಚೇಂಜಸ್ ಆಗ್ತಿದ್ದಂಗೆ, ಮೀನ್ಸ್ ಹಾಗಂದ್ರೆ ಅಮೌಂಟ್ನು ಚೇಂಜಸ್ ಆಗುತ್ತೆ, ಟೋಟಲ್ ಕಾಸ್ಟ್ ಚೇಂಜ್ ಆಗುತ್ತೆ. ಯಾವುದರಲ್ಲಿ? ವೇರಿಯಬಲ್ ಕಾಸ್ಟ್ ಅಲ್ಲಿ. ಸೊ ಇವಾಗ ಸೆಮಿ ವೇರಿಯಬಲ್ ಕಾಸ್ಟ್. ಸೆಮಿ ವೇರಿಯಬಲ್ ಕಾಸ್ಟ್. ಓಕೆ, ಸೆಮಿ ವೇರಿಯಬಲ್ ಕಾಸ್ಟ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, 50% ಫಿಕ್ಸ್ಡ್ ಅಂತ ಹೇಳಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಸೊ 50% ಫಿಕ್ಸ್ಡ್ ಅಂತ ಹೇಳಿದ್ರೆ ರಿಮೈನಿಂಗ್ 50% ಏನಾಗಿರುತ್ತೆ? ವೇರಿಯಬಲ್. ಫಸ್ಟ್ ನಾವು ಬರ್ದ್ಬೇಡ. ವೇರಿಯಬಲ್. ಓಕೆ, ಸೊ ಇಲ್ಲಿ
80,000 ಅಂತ ಅಮೌಂಟ್ ಕೊಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 80,000 ಓಕೆ 80,000 80,000 into 50% divided by 100 ಓಕೆ ಸೊ ಫಿಕ್ಸ್ಡ್ ಕಾಸ್ಟ್ ರೂಲ್ ಏನು ಹೇಳುತ್ತೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ವೇರಿ ಆಗಿರುತ್ತೆ ಹಂಗಾರೆ ಟೋಟಲ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ ಸೇಮ್ ಆಗಿರುತ್ತೆ ಅಂತ ಹೇಳುತ್ತೆ ಸೊ ಸೇಮ್ ರೂಲ್ನ ಅಪ್ಲೈ ಮಾಡೋಣ ಸೊ 40,000 ಓಕೆ ಸೊ 40,000 ಫಿಕ್ಸ್ಡ್ ಇಲ್ಲೂ ಅಷ್ಟೇ 40,000 ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಫಸ್ಟ್ ಟೋಟಲ್ ಕಾಸ್ಟ್ ಬರ್ದ್ಬಿಡ್ಬೇಕು ಓಕೆ ಸೊ ಇಲ್ಲಿ 40,000 ಡಿವೈಡೆಡ್ ಬೈ 1,000 ಯೂನಿಟ್ಸ್ ಅಂತ ಹೇಳಿದ್ರೆ 40 ಬರುತ್ತೆ ಓಕೆ 40,000 ಡಿವೈಡೆಡ್ ಬೈ 1,500 ಯೂನಿಟ್ಸ್ ಅಂತ ಹೇಳಿದ್ರೆ 26.67 40,000 ಡಿವೈಡೆಡ್ ಬೈ 2,000 ಅಂತ ಹೇಳಿದ್ರೆ 20 ಓಕೆ 40,000 ಡಿವೈಡೆಡ್ ಬೈ 2,000 ಅಂದ್ರೆ 20 ಓಕೆ ಸೊ ಇವಾಗ ಔಟ್ ಆಫ್ 80,000 ಅಲ್ಲಿ 50% ಫಿಕ್ಸ್ಡ್ ಆಯ್ತು ರಿಮೈನಿಂಗ್ 50% ವೇರಿಯಬಲ್ ಅಲ್ವಾ ಸೊ ಎಷ್ಟು 40,000 ಸೊ 40,000 ಡಿವೈಡೆಡ್ ಬೈ 1,000 40 ಓಕೆ ಇದು ವೇರಿಯಬಲ್ ಕಾಸ್ಟ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರುತ್ತೆ ಸೊ ನಾವು ಫಸ್ಟ್ ಕಾಸ್ಟ್ ಪರ್ ಯೂನಿಟ್ ಬರೆದ್ಬಿಡೋಣ ರಿಮೈನಿಂಗ್ 2 ಲೆವೆಲ್ ಆಫ್ ಕೆಪಾಸಿಟೀಸ್ ಓಕೆ 40 into 1,500 ಅಂತ ಹೇಳಿದ್ರೆ 60,000 ಬರುತ್ತೆ ಓಕೆ ಸೊ 40 into 2,000 ಅಂತ ಹೇಳಿದ್ರೆ 80,000 ಬರುತ್ತೆ ಸೊ ನೆಕ್ಸ್ಟ್ ಒನ್ ಸಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದು ಅಷ್ಟೇ ಸೆಮಿ ವೇರಿಯಬಲ್ ಕಾಸ್ಟ್ ವೈ ಬಿಕಾಸ್ ಅವರು 60% ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ ಸೊ ರಿಮೈನಿಂಗ್ 40% ಏನಾಗುತ್ತೆ ವೇರಿಯಬಲ್ ಆಗಿರುತ್ತೆ ಓಕೆ ಸೊ 60% ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ ಸೊ ಅಮೌಂಟ್ ಎಷ್ಟು 1 lakh ನೋಡಿ ಈ 1 lakh ಅಲ್ಲಿ 60% ಫಿಕ್ಸ್ಡ್ ಅಂತೆ ಓಕೆ $1 lakh into 60 divided by 100 ಎಷ್ಟಾಯಿತು 60,000 ಇದು ಫಿಕ್ಸ್ಡ್ ಕಾಸ್ಟ್ ಅಲ್ವಾ ಮೀನ್ಸ್ ಹಂಗಾರೆ ಟೋಟಲ್ ಸೇಮ್ ಇರುತ್ತೆ ಓಕೆ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಯಾವಾಗಲೂ ಟೋಟಲ್ ಕಾನ್ಸ್ಟೆಂಟ್ ಆಗಿರುತ್ತೆ ಸೇಮ್ ಆಗಿರುತ್ತೆ ರೂಲ್ ನೋಡಿ ಫಿಕ್ಸ್ಡ್ ಕಾಸ್ಟ್ ಟೋಟಲ್ ಕಾಸ್ಟ್ ಆಲ್ವೇಸ್ ಕಾನ್ಸ್ಟೆಂಟ್ ಸೊ ರಿಮೈನಿಂಗ್ 40% ಏನಾಗಿರುತ್ತೆ ವೇರಿಯಬಲ್ ಓಕೆ ಸೊ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡಿಲ್ಲ ಸಾರಿ ಎಷ್ಟು 60,000 ಅಂತ ಕೊಟ್ಟಿದ್ದಾರೆ 60,000 ಡಿವೈಡೆಡ್ ಬೈ 1,000 ಅಂದ್ರೆ 60 ಓಕೆ 60,000 ಡಿವೈಡೆಡ್ ಬೈ 1,500 ಅಂತ ಹೇಳಿದ್ರೆ 40 60,000 divided by 2,000 ಅಂತ ಕೊಟ್ರೆ 30 ಓಕೆ ವೇರಿಯಬಲ್ ಕಾಸ್ಟ್ ಅಲ್ಲಿ ಔಟ್ ಆಫ್ 1 lakh 40% ಎಷ್ಟಾಯಿತು 40,000 ಓಕೆ 40,000 divided by 1,000 ಅಂತ ಇತ್ತು ಅಂದ್ರೆ 40 ಓಕೆ ವೇರಿಯಬಲ್ ಕಾಸ್ಟ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ
ಓಕೆ 40 into 1500 60,000 40 into 2000 80,000 ಸೊ ಇವಾಗ ಟೋಟಲ್ ಸೆಮಿ ವೇರಿಯಬಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋಣ ಟೋಟಲ್ ಸೆಮಿ ವೇರಿಯಬಲ್ ಕಾಸ್ಟ್ ಸೊ ನಾವು ಇದಕ್ಕೆ ಬಿ ಅಂತ ಹೆಸರು ಕೊಡೋಣ ವಿ ವಿಲ್ ಗಿವ್ ಬಿ ಆಸ್ ಇನ್ ಸೊ ಇಲ್ಲಿ 40 plus 40 60 plus 40 ಎಷ್ಟಾಯಿತು 180 ಓಕೆ ಸೊ ಈ ಅಮೌಂಟು ಟೋಟಲ್ ಮಾಡಿ 40 plus 40 plus 60 plus 40 1,80,000 ಓಕೆ ಸೊ 26.267 40 plus 40 plus 40 so 146.67 ಇಲ್ಲಿ 40,000 plus 60,000 plus 60,000 plus 60,000 2,20,000 20 plus 40 plus 30 plus 40 so ಇಲ್ಲಿ 130 ಆಗುತ್ತೆ ಸಿ ನೋಡಿ 20 plus 40 60 60 plus 30 90 90 plus 40 130 okay next 40 plus 80 140 means अगर 1,40,000 1,40 40 plus 80 1,20 1,20 plus 60 1,80 so 80 ಮತ್ತೆ ಆಡ್ ಮಾಡಿದ್ರೆ 2,60 okay last one ಇರೋದು fixed cost okay ಸೊ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಸೊ ಡಿಪ್ರಿಸಿಯೇಷನ್ 10,000 ಇನ್ಶೂರೆನ್ಸ್ 5,000 ಅಂತ ಸೊ ಫಿಕ್ಸ್ಡ್ ಕಾಸ್ಟ್ ರೂಲ್ ಏನು ಹೇಳುತ್ತೆ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಟೋಟಲ್ ಕಾನ್ಸ್ಟೆಂಟ್ ಆಗಿರುತ್ತೆ ಸೊ ನಾವು ಫಸ್ಟ್ ಏನ್ ಮಾಡಬೇಕು ಟೋಟಲ್ ನ ಬರೆದ್ಬಿಡ್ಬೇಕು ಓಕೆ ಡಿಪ್ರಿಸಿಯೇಷನ್ ಎಷ್ಟು ಹೇಳಿದ್ದಾರೆ 10,000 ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಟೋಟಲ್ ಫಸ್ಟ್ ಸೇಮ್ ಇರುತ್ತೆ ಸೊ ಟೋಟಲ್ ಬರ್ತಾಯಿತ್ತು ಸೊ ಇವಾಗ ಏನು ಮಾಡಬೇಕು ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಆಸ್ ಪರ್ ರೂಲ್ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ವೇರಿ ಆಗಿರುತ್ತೆ ಮೀನ್ಸ್ ಹಂಗಾರೆ ಚೇಂಜಸ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಓಕೆ ಸೊ 10,000 ಡಿವೈಡೆಡ್ ಬೈ 1,000 ಅಂತ ಹೇಳಿದ್ರೆ 10 ಸೊ ಅದೇ ಸೇಮ್ 10,000 ಡಿವೈಡೆಡ್ ಬೈ 1,500 ಅಂತ ಹೇಳಿದ್ದಾರೆ 6.67 6.66 ಬರುತ್ತೆ ನಾವು 67 ಆಗಿ ತಗೋಬಹುದು ನೆಕ್ಸ್ಟ್ 1,000 ಡಿವೈಡೆಡ್ ಬೈ 2,000 ಅಂತ ಹೇಳಿದ್ರೆ 5 ಅಂತ ತಗೋಬಹುದು ಮೀನ್ಸ್ 10,000 ಡಿವೈಡೆಡ್ ಬೈ 2,005 ನೆಕ್ಸ್ಟ್ ಇನ್ಶೂರೆನ್ಸ್ 5,000 ಅಂತ ಕೊಟ್ಟಿದ್ದಾರೆ ಇನ್ಶೂರೆನ್ಸ್ 5,000 ಯಾವುದು ಫಿಕ್ಸ್ಡ್ ಕಾಸ್ಟ್ ಅಲ್ವಾ ಸೊ ಫಿಕ್ಸ್ಡ್ ಕಾಸ್ಟ್ ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ ಓಕೆ ಸೊ ಇವಾಗ ಕಾಸ್ಟ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡೋಣ 5,000 ಡಿವೈಡೆಡ್ ಬೈ 1,000 ಅಂತ ಹೇಳಿದ್ರೆ 5,000 ಡಿವೈಡೆಡ್ ಬೈ 1,500 ಅಂತ ಹೇಳಿದ್ರೆ 3.33 5,000 ಡಿವೈಡೆಡ್ ಬೈ 2,000 ಅಂತ ಹೇಳಿದ್ರೆ
2.5. ಸೊ ಇವಾಗ ನಾವು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಸೊ ನಾವು ಇದಕ್ಕೆ ಸಿ ಅಂತ ನೇಮ್ ಕೊಡೋಣ. ಸೊ 10 + 5 ಎಷ್ಟಾಯಿತು? 15. ಸೊ ಇಲ್ಲಿ 15,000, 10,000 + 5,000. ಸೊ ಇಲ್ಲಿ 6.67 + 3.33 10 ಆಯಿತು. ಸೇಮ್ ಇಲ್ಲಿ 15,000. ವೈ? ಬಿಕಾಸ್ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಟೋಟಲ್ ಕಾಸ್ಟ್ ಸೇಮ್ ಆಗಿರುತ್ತೆ, ಕಾಸ್ಟ್ ಪರ್ ಯೂನಿಟ್ ಮಾತ್ರ ಚೇಂಜಸ್ ಆಗುತ್ತೆ. 2.5 + 5 7.5. ಓಕೆ, 1,000 + 5,000. ಓಕೆ, ಸೊ ನಾವು ಈಗ ಟೋಟಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವೇರಿಯಬಲ್ ಕಾಸ್ಟ್, ಸೆಮಿ ವೇರಿಯಬಲ್ ಕಾಸ್ಟ್ ಅಂಡ್ ಫಿಕ್ಸ್ಡ್ ಕಾಸ್ಟ್ ನ ಆಡ್ ಮಾಡಬೇಕು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ. ಓಕೆ, ಎ ಪ್ಲಸ್ ಬಿ ಪ್ಲಸ್ ಸಿ ಮೀನ್ಸ್ ಹಂಗಂದ್ರೆ ಇಲ್ಲಿ ಎದು ಮೀನ್ಸ್ ಹಂಗಾರೆ ವೇರಿಯಬಲ್ ಕಾಸ್ಟ್ 180 ಇದೆಯಲ್ಲ. ಸೊ 180 ಪ್ಲಸ್ ಟೋಟಲ್ ಸೆಮಿ ವೇರಿಯಬಲ್ ಕಾಸ್ಟ್ 180 ಇದೆ. ಸೊ 180 ಎಷ್ಟಾಯಿತು? 360. ಸೊ ಫಿಕ್ಸ್ಡ್ ಕಾಸ್ಟ್ 15 ಇದೆ. 3 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 375. ಓಕೆ, ನೆಕ್ಸ್ಟ್ ಸೇಮ್ ಇಲ್ಲಿ ನೋಡಿ 180 + 180 + 75,000. 1,80,000 1,80,000 + 15,000 ಟೋಟಲ್ 3,75,000. ಸೊ ಇಲ್ಲಿ 180 + 146.67 + 10. ಸೊ ನಮಗೆ 336.67 ಬರುತ್ತೆ. ಸೊ ಅಮೌಂಟ್ 2,70,000 + 2,20,000 ಎಷ್ಟಾಯಿತು? 4,90,000 ಆಯಿತು ಪ್ಲಸ್ 15,000. ಸೊ ಅಂದರೆ 5,05,000. ಓಕೆ, ಸೊ ಇಲ್ಲಿ 180 ಇದೆ ಮೀನ್ಸ್ ಹಂಗಾರೆ 100% ಕೆಪಾಸಿಟಿಯಲ್ಲಿ. ಇಲ್ಲಿ 130 ಇದೆ, ಇಲ್ಲಿ 7.5 ಅಂತ ಇದೆ. ಓಕೆ, ಸೊ ಹಂಗಂದ್ರೆ ನಮಗೆ ಟೋಟಲ್ ಎಷ್ಟಾಯಿತು? 180 + 130 310, 310 + 7.5 317.5. ಸೊ ಇಲ್ಲಿ ಟೋಟಲ್ ಕಾಸ್ಟ್ 360 ಇದೆ, 3,60,000. ಇಲ್ಲಿ 2,60,000. ಸೊ ಇಲ್ಲಿ 6,20,000 ಆಯಿತು. ಸೊ ಪ್ಲಸ್ 15,000 6,35,000. 6,35,000. ಓಕೆ, ಸೊ ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ಆ ರೂಲ್ಸ್ ನ ಮತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ವೇರಿ ಇರುತ್ತೆ. ಓಕೆನಾ? ಕಾಸ್ಟ್ ಪರ್ ಯೂನಿಟ್ ಏನಾಗಿರುತ್ತೆ? ಚೇಂಜಸ್ ಆಗುತ್ತೆ, ವೇರಿ ಆಗುತ್ತೆ. ವೇರಿ ಮೀನ್ಸ್ ಚೇಂಜಸ್. ಸೊ ನೋಡಿ ಫಿಕ್ಸ್ಡ್ ಕಾಸ್ಟ್ ಎಲ್ಲೆಲ್ಲಿ ಇದೆ? ಇಲ್ಲಿ ನೋಡಿ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಇಲ್ಲಿ 40 ಇದೆ, ಇಲ್ಲಿ 26.67 ಇದೆ, ಇಲ್ಲಿ 20 ಇದೆ, ಇಲ್ಲಿ 20 ಇದೆ. ಸೊ ಅದೇ ತರನೇ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಟೋಟಲ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಕಾನ್ಸ್ಟೆಂಟ್ ಆದ್ರೆ ಸೇಮ್ ಅಷ್ಟೇ, ಬೇರೆ ಏನಿಲ್ಲ. ಓಕೆನಾ? ಸೇಮ್. ಸೊ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಟೋಟಲ್ ಕಾಸ್ಟ್ 40,000 ಇದೆ, ಇಲ್ಲೂ 40,000 ಇದೆ, ಇಲ್ಲೂ 40,000 ಇದೆ. ಓಕೆ, ಸೊ ನೆಕ್ಸ್ಟ್ ಒನ್ ವೇರಿಯಬಲ್ ಕಾಸ್ಟ್. ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವುದಾದ್ರೆ ತಗೊಳ್ಳಿ, ಪರವಾಗಿಲ್ಲ. ಎಕ್ಸಾಂಪಲ್ ವೇರಿಯಬಲ್ ಕಾಸ್ಟ್ ಇಲ್ಲಿ ನೋಡಿ ಕಾಸ್ಟ್ ಪರ್ ಯೂನಿಟ್ 20 ಇದೆ, ಸೇಮ್ 20. ಬಟ್ ಆದರೆ ಟೋಟಲ್ ವೇರಿ ಆಗುತ್ತೆ. ಟೋಟಲ್ ವೇರಿಯಸ್ ಅಂದರೆ ಚೇಂಜಸ್ ಆಗುತ್ತೆ. ಮೀನ್ಸ್ ಹಂಗಂದ್ರೆ ಕೆಪಾಸಿಟಿ ಲೆವೆಲ್ ಚೇಂಜ್ ಆಗ್ತಿದ್ದಂಗೆ ವೇರಿಯಬಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ 180 ಇದೆ, ಇಲ್ಲಿ 2,70,000 ಇದೆ, ಇಲ್ಲಿ 3,60,000 ಇದೆ. ಸೊ ಇದು
ಎಕ್ಸಾಂಪಲ್ ಮೀನ್ಸ್ ಹಂಗಾದ್ರೆ ನಾವು ಒಂದು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಬಹುದು. ಹೇಗಂದ್ರೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ವೇರಿ ಆಗುತ್ತೆ, ಟೋಟಲ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಟೋಟಲ್ ಕಾಸ್ಟ್ ವೇರಿ ಆಗಿರುತ್ತೆ. ಥ್ಯಾಂಕ್ ಯು.